ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಗೆಡ್ಡೆ ತೋರಿಸ್ತಾ ಇದ್ದೀನಿ. ಗೆಡ್ಡೆ ಅಂದರೆ ಒಂದು ಕಾಡು ಈರುಳ್ಳಿಯಿಂದ ಏನೇನು ನಮಗೆ ಇದರಿಂದ ತಯಾರು ಮಾಡ್ಬೋದು, ಇದು ಏನು ಕಾರ್ಯಕ್ಕೊಳಗೆಲ್ಲ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಇದು ಭಾಳ ವಿಶೇಷವಾದಂಥ ಒಂದು ಮೂಲಿಕೆ ಅಂದರೆ ಇದು ಆರೋಗ್ಯ ಸಮಸ್ಯೆಗೂ ಬರುತ್ತೆ, ಇದು ಬಂದು ವಶೀಕರಣಕ್ಕೂ ಬರುತ್ತೆ, ಆರೋಗ್ಯದಲ್ಲಿಯೂ ಕೂಡ ಭಾಳ ಎತ್ತರವಾದಂಥ ಕೈ ಮಾಡುತ್ತೆ. ಇದು ಮತ್ತು ವಶೀಕರಣಕ್ಕೂ ಬರುತ್ತೆ. ಇದನ್ನು ನೀವು ವಶೀಕರಣದ ವಿಷಯ ನಾನು ಹೇಳ್ತೀನಿ, ಆರೋಗ್ಯ ಸಮಸ್ಯೆದು ಇವಾಗ ಹೇಳ್ತಿಲ್ಲ. ಇದನ್ನು ಬಂದು ನಿಮಗೆ ವಶೀಕರಣ ಮಾಡೋ ಕಪ್ಪಿನಲ್ಲಿ ಮಾಡೋದರಿಂದ ನಿಮಗೆ ವಶೀಕರಣ ಕಪ್ಪು ಸಿದ್ಧಿ ಆಗುತ್ತೆ. ಇದನ್ನು ವಶೀಕರಣ ಕಪ್ಪು ಮಾಡಿ ನೀವು ಹೊಟ್ಟೆಗೂ ಕೊಡ್ಬೋದು, ಇಲ್ಲಾಂದರೆ ಬಟ್ಟೆಗೂ ಹಾಕ್ಬೋದು, ತಲೆಗೂ ಉಜ್ಬೋದು. ಆ ಥರ ಆದಂಥ ಒಂದು ಕಪ್ಪು ಮಾಡ್ಬೋದು. ಇದನ್ನು ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಮನೆಯಲ್ಲಿ ಇರೋರು ಎಲ್ಲ ನಮ್ಮ ಮಾತು ಕೇಳ್ದಿರೋಂಥವ್ರನ್ನೆಲ್ಲ ನಾವು ವಶೀಕರಣ ಮಾಡೋವಂಥ ಒಂದು ಈರುಳ್ಳಿ ನೋಡಿ. ಇದು ಬಂದು ಮತ್ತು ದೇವಸ್ಥಾನದ ಪೀಠಗಳಿಗೂ ಹಾಕ್ತಾರೆ. ಈ ಥರ ಬೇರಿರಬೇಕು ನೋಡಿ, ದೇವಸ್ಥಾನಗಳ ಪೀಠದ ಅಡಿನಲ್ಲಿ ಹಾಕ್ತಾರೆ. ಯಾಕೆಂದರೆ ಇದು ವಶೀಕರಣ ಶಕ್ತಿ ಜಾಸ್ತಿ ಇದೆ. ಈಗ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂದಾಗ ಈ ಈರುಳ್ಳಿನ ಪೀಠಕ್ಕೆ ಹಾಕ್ತಾರೆ, ಪೀಠದಲ್ಲಿ ಹಾಕಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕೆಂದರೆ ವಶೀಕರಣ ಶಕ್ತಿ ಜಾಸ್ತಿ ಇರುತ್ತೆ. ಅದರಿಂದ ಇದಕ್ಕೆ ಪೀಠದಲ್ಲಿ ಹಾಕಿ ಇದನ್ನು ಮಾಡೋದ್ರಿಂದ ಜನ ಆಕರ್ಷಣೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ದೇವರಲ್ಲಿಯೂ ಕೂಡ ಆಕರ್ಷಣೆ ಶಕ್ತಿ ಹೆಚ್ಚಾಗುತ್ತೆ. ದೇವ್ರ ಪೀಠದಲ್ಲಿ ಇದನ್ನು ಹಾಕಿ ಮಾಡೋದ್ರಿಂದ ದೇವ್ರು ನೋಡಬೇಕು, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ, ದೇವ್ರ ಮೇಲೆ ಆಕರ್ಷಣೆ ಜಾಸ್ತಿ ಆಗುತ್ತೆ, ದೇವ್ರ ಮೇಲೆ ಅವ್ರನ್ನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ವ್ಯಾಮೋಹ ಜಾಸ್ತಿ ಆಗುತ್ತೆ. ಆ ಥರವಾಗಿ ಮಾಡೋವಂಥದ್ದು ಇದು. ಮತ್ತು ಜನಗಳಿಗೆ ಇದನ್ನು ಕಪ್ಪು ಮಾಡೋ ವಿಧಾನ ಯಾವ ರೀತಿ ಅಂದರೆ, ಒಂದು ಹೊಸ ಮಡಿಕೆ ತರಬೇಕು. ಹೊಸ ಮಡಿಕೆಯಲ್ಲಿ ಇದನ್ನು ತಂದು ಚೆನ್ನಾಗೆ ಇದನ್ನು ಮುಚ್ಚಿಬಿಡಬೇಕು. ಇದರಲ್ಲಿ ಅದರ ಮುಚ್ಚಳ ಇರುತ್ತಲ್ಲ, ಅದನ್ನು ಮುಚ್ಚಿಬಿಟ್ಟು ಅದನ್ನು ವಾಸನೆ ಈಚೆಗೆ ಹೊಗೆ ಬರ್ದಂಗೆ ಅದನ್ನು ಮುಚ್ಚಿಬಿಟ್ಟು ಅದನ್ನು ಸೌದೆಯಲ್ಲಿ ಸುಡಬೇಕು. ಯಾವ ಸೌದೆಯಲ್ಲಿ ಸುಡಬೇಕು ಅಂದರೆ, ಇದನ್ನು ಮುತುಕದ ಕಡ್ಡಿನಲ್ಲಿ ಸುಡಬಹುದು. ಇಲ್ಲ ಅಂದರೆ ಮುತುಕದ ಕಡ್ಡಿನಲ್ಲಿ ಸುಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಹರಳಿ ಕಡ್ಡಿನಲ್ಲಿ ಅದನ್ನು ಚೆನ್ನಾಗಿ ಸುಡಿ. ಈ ಎರಡು ಕಡ್ಡಿನಲ್ಲಿ ಯಾವುದ್ರಲ್ಲನ ಸುಟ್ಟು ಅದನ್ನೆಲ್ಲ ಒಳಗೆ ಕರ್ಕಾಗ್ಬಿಡುತ್ತೆ. ಹೊಸ ಮಡಿಕೆಯಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಅದು ಆಚೆಗೆ ಹೋಗಬಾರ್ದು, ಅದರದ್ದು ಏನು ಕೂಡ ಇದು ಹೊಗೆ ಬರಬಾರ್ದು. ಹೊಗೆ ಬರ್ದಂಗೆ ಅದನ್ನು ಸುಟ್ಟುಬಿಟ್ಟು ಅದು ಸುಟ್ಟಾದ ನಂತರ ಎಲ್ಲ ಕಪ್ಪಾಗ್ಬಿಡುತ್ತೆ. ಕಪ್ಪಾದ ನಂತರ ಅದನ್ನು ತಗೊಂಡು ಅದನ್ನು ಕಪ್ಪು ಮಾಡಿ ಹಣೆಗೂ ಇಟ್ಕೋಬೋದು. ಈಗ ಎಲ್ಲಿ ಬೇಕಾದರೆ ಹಚ್ಬೋದು. ಆ ಥರದಂಥ ಒಂದು ಕಪ್ಪು ಇದು. ತಲೆಗೆ ಹಚ್ಚೋದು, ಬಟ್ಟೆಗೆ ಹಚ್ಚೋದು ಅಂತ ಕೇಳ್ತಾರಲ್ವ, ಆ ಥರವಾಗಿರೋದು. ಆದರೆ ಆಮೇಲೆ ಇದು ಆ ಥರವಾಗಿ ಬರುತ್ತೆ ಒಂದು ಕಪ್ಪು ಇದು. ಇದನ್ನು ಕಪ್ಪು ಮಾಡಿ ಇದಕ್ಕೆ ನೀವು ಜಾಸ್ತಿ ಅದು ಹಾಕಬಾರ್ದು. ಯಾಕೆಂದರೆ ಸ್ಮೆಲ್ ಬಂದುಬಿಡುತ್ತೆ. ಇದರಿಂದ ನೀವು ಹಸುವಿನ ತುಪ್ಪ, ಒರಿಜಿನಲ್ ಹಸುವಿನ ತುಪ್ಪ ಇದ್ದರೆ ಹಾಕಬೇಕು. ಇಲ್ಲಾಂದರೆ ಜೇನುತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಿಬೇಕು ಅಂದರೆ ನುಣ್ಣಗೆ ಹರಿಬೇಕು. ಅರ್ಧಾದ ಮೇಲೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಒಂದು ವಶೀಕರಣ ಮಂತ್ರನೋ ಇಲ್ಲ ಸಂಮೋಹನ ಮಂತ್ರನೋ ಇದನ್ನು ಹೇಳ್ಬೇಕು. ಯಾವುದನ್ನು ಹೇಳ್ಬಿಟ್ಟು ಇದನ್ನು 1,000 ಸತಿನೋ 10,000 ಸತಿನೋ ಹೇಳ್ಬಿಟ್ರೆ ಇದು ಪೂರ್ತಿ ಶಕ್ತಿ ಬರುತ್ತೆ. ಆವಾಗ ನೀವು ಬೇಕಾಗಿರೋಂಥ ಕೆಲಸನ ಇದರಲ್ಲಿ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂಥ ಕಾರ್ಯ ಸಾಧನೆ ಮಾಡ್ಬೋದು ಪ್ರಿಯ ವೀಕ್ಷಕರೇ. ಅಂಥ ಒಂದು ಅದ್ಭುತವಾದಂಥ ಈರುಳ್ಳಿ ಇದು, ಕಾಡ ಈರುಳ್ಳಿ ಗೆಡ್ಡೆಗಳು. ಇದನ್ನು ನೋಡ್ಕೊಳ್ಳಿ, ನಿಮಗೂ ಸಿಕ್ಕಂಥವರು ಮಾಡಿಕೊಂಡು ಇದನ್ನು ಸಿದ್ಧಿ ಮಾಡಿ. ಇದರಿಂದ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ.